ಸಿಎಂ ಡಿಕೆ ಶಿವಕುಮಾರ್ಗೆ 10 ಜನ ಶಾಸಕರದ್ದು ಮಾತ್ರ ಟೆನ್ಷನ್. ಯುವ ಶಾಸಕ ಲಾಬಿ ಹಾಗೂ ಪ್ರೆಷರ್ ಪಾಲಿಟಿಕ್ಸ್ ಬೇರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸರ್ಕಾರದ ಒಳಗೆ ನಡೀತಾ ಇರುವಂತ ಇನ್ಸೈಡ್ ಸ್ಟೋರಿ ಇದು. ಹಾಗಾದ್ರೆ ನಿಜಕ್ಕೂ ಬಹಳ ಟೆನ್ಷನ್ ಕೊಡ್ತಾ ಇರುವಂತ ಆ ಶಾಸಕರು ಯಾರು? ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ತಲೆನೋವು ಅಂತ ಅನ್ನಿಸ್ತಾ ಇರುವಂತ ಶಾಸಕರ ಅಸಮಾಧಾನ ಯಾವುದು? ಸದ್ಯಕ್ಕೆ ಈಗ ಕೆಲವರು ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ, ಬಂಡಾಯ ಎದ್ಬಿಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದ್ ಕಡೆ ಸುರ್ಜೇವಾಲಾ ಇಬ್ರು ಕೂಡ ಶಾಸಕರ ಮನೆಗೆ ಭೇಟಿ ನೀಡ್ತಿದ್ದಾರೆ. ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೀಗ ಮುಂದೇನಾಗಬಹುದು? ಹಾಗಾದ್ರೆ ಅವರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿ ಆಗ್ತಾರಾ ಡಿಕೆ ಶಿವಕುಮಾರ್? ಆ ಪ್ರಶ್ನೆ ಕೂಡ ಇದೆ. ಕ್ಯಾಬಿನೆಟ್ ಬಳಿಕ ಸಿಎಂ ಡಿಕೆಶಿಗೆ ಮತ್ತೊಂದು ಟೆನ್ಷನ್. ಕ್ಯಾಬಿನೆಟ್ದು ಒಂದ್ ಕಡೆಯಾದ್ರೆ ಈಗ ನಿಗಮ ಮಂಡಳಿಯ ಟೆನ್ಷನ್. ಸಿಎಂ ಡಿಕೆಶಿಗೆ 10 ಮಂದಿ ಶಾಸಕರ ಮನವೊಲಿಕೆ ಆ ಟಾಸ್ಕ್ ಇದೆ. ಸುರ್ಜೇವಾಲಾ ಬಳಿ ಅಸಮಾಧಾನದ ಬಗ್ಗೆ ಹೇಳಿದ ಡಿಕೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಅಸಮಾಧಾನ ಆದ್ರೆ, ಮತ್ತೊಂದು ಕಡೆಗೆ ನೋಡಿ ನಿಗಮ ಮಂಡಳಿಯ ಟೆನ್ಷನ್ ಕೂಡ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ 10 ಮಂದಿ ಶಾಸಕರ ಮನವೊಲಿಕೆ ಕಷ್ಟನಾ? ಸುರ್ಜೇವಾಲಾ ಬಳಿ ಅಸಮಾಧಾನದ ಬಗ್ಗೆ ಹೇಳಿದಂತ ಡಿಕೆ ಶಿವಕುಮಾರ್, ಕ್ಯಾಬಿನೆಟ್ ಬಳಿಕ ಸಿಎಂ ಡಿಕೆಶಿಗೆ ಇದು ಈಗ ಮತ್ತೊಂದು ತಲೆನೋವಾಗ್ತಾ ಇದೆ. ಇದೆಲ್ಲವನ್ನು ಕೂಡ ಹೇಗೆ ಸರಿಪಡಿಸ್ತಾರೆ? ಬಂಡಾಯ ಶಮನ ಆಗುತ್ತಾ? ಇವರೆಲ್ಲರ ಅಸಮಾಧಾನಕ್ಕೆ ಮದ್ದರಿತಾರಾ? ಅದೇ ದೊಡ್ಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾದ್ರೆ ಈ 10 ಶಾಸಕರ ಅಸಮಾಧಾನ ಹೋಗ್ಲಾಡ್ಸೋದು ಅಷ್ಟು ಕಷ್ಟನಾ ಅಂತ. ಎಚ್.ಕೆ. ಪಾಟೀಲ್, ಕೃಷ್ಣಪ್ಪ, CS ನಾಡಗೌಡ ಕ್ಯಾಬಿನೆಟ್ ಬಳಿಕ ಈಗ ನೋಡಿ ಯಾರ್ಯಾರಿಗೆ ಅಸಮಾಧಾನ ಇದೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕಲ್ಲ, ಅದು ಸವಾಲಿನ ಕೆಲಸ. ಈಗ ಯಾರಿಗೆ ಯಾವ ನಿಗಮ, ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತ ಈಗ ಸದ್ಯ ಸುರ್ಜೇವಾಲಾ ಬಳಿ ಡಿಕೆ ಶಿವಕುಮಾರ್ ಈ ಅಸಮಾಧಾನದ ಬಗ್ಗೆ ಹೇಳಿದ್ದಾರಂತೆ. ಹೀಗೀಗ ಆಗ್ತಿದೆ, ಏನ್ ಮಾಡೋದು, ಏನ್ ಕತೆ ಅಂತ. ಒಂದ್ ಕಡೆ ಹಿರಿಯ ಶಾಸಕರು, ಮತ್ತೊಂದ್ ಕಡೆ ಯುವ ಶಾಸಕರು. ಈ ಹಿಂದೆ ಸಚಿವರಾಗಿದ್ದವ್ರಿಗೆ ಈಗ ಸಚಿವ ಸ್ಥಾನ ಇಲ್ಲ. ಕೆಲವರು ಸಚಿವ ಸ್ಥಾನ ಈ ಬಾರಿ ಸಿಗುತ್ತೆ ಅನ್ಕೊಂಡಿದ್ರು, ಅವ್ರಿಗೆ ಸಿಕ್ಕಿಲ್ಲ. ಅಸಮಾಧಾನ ಭುಗಿಲೇಳ್ತಾ ಇದೆ. ಮತ್ತೊಂದ್ ಕಡೆ ನಿಗಮ ಮಂಡಳಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಕೂಡ ಸವಾಲಿನ ಕೆಲಸ. ನೋಡಿ, ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತ ಹಿರಿಯ ಸಚಿವರಿಗೂ ಕೂಡ ಈ ಬಾರಿ ಕೊಡಲಾಗಿದೆ. ಅದು ಎಚ್.ಕೆ. ಪಾಟೀಲ್ ಇರ್ಬೋದು, ಕೆ ವೆಂಕಟೇಶ್ ಇರ್ಬೋದು, H.C. ಮಹದೇವಪ್ಪ, ಇವರೆಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾದ್ರೆ ಮುಂದೆ ಇವ್ರಿಗೆ ಏನ್ ಸ್ಥಾನ, ಇವ್ರ ಜವಾಬ್ದಾರಿ ಏನು, ಇವರ ಮಾರ್ಗದರ್ಶನವನ್ನ ಪಕ್ಷದವರಿಗೆ ಯಾವ ರೀತಿಯಾಗಿ ಕೊಡ್ಲಾಗುತ್ತೆ, ಅದೆಲ್ಲವೂ ಕೂಡ ಕುತೂಹಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು 50 ವರ್ಷದೊಳಗಿನವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ತೀವಿ ಅಂತ. ಬಟ್ ಅಂತ ಚೇಂಜಸ್, ಅಂತ ಬದಲಾವಣೆಗಳು, ಪ್ರಯೋಗಗಳೇನು ಈ ಬಾರಿ ಸಂಪುಟದಲ್ಲಿ ಆಗಿಲ್ಲ. ಆಲ್ಮೋಸ್ಟ್ ಹಿಂದೆ ಹೆಂಗಿತ್ತೋ ಹಂಗೆ ಆಗಿದೆ. ಬಟ್ ಈಗ ಕೆಲ ಹಿರಿಯ ಸಚಿವರನ್ನ ತೆಗೆದಿರೋದ್ರಿಂದ ಅವ್ರಿಗೆ ಮಾಜಿ ಆದ್ರು, ಮುಂದೇನು ಅವ್ರಿಗೆ ಜವಾಬ್ದಾರಿ, ಅವ್ರಿಗೆ ಯಾವ ರೀತಿಯ ಹೊಣೆಗಾರಿಕೆ, ಅವ್ರ ಮಾರ್ಗದರ್ಶನವನ್ನ ಹೆಂಗೆ ಪಕ್ಷ ಪಡ್ಕೊಳ್ಳುತ್ತೆ, ರಾಜ್ಯದ ನಾಯಕರು ಪಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ದಿನೇಶ್ ಗುಂಡೂರಾವ್ ಇರ್ಬೋದು, TB ಜಯಚಂದ್ರ ಇರ್ಬೋದು, ಅದೇ ರೀತಿಯಾಗಿ H.ಕೆ. ಪಾಟೀಲ್ ಇರ್ಬೋದು, ಕೃಷ್ಣಪ್ಪ, CS ನಾಡಗೌಡ, ಇವರೆಲ್ಲರೂ ಕೂಡ ಇದ್ದಾರಲ್ಲ, ಇವ್ರಿಗೆ ಏನು ಜವಾಬ್ದಾರಿ ಕೊಡ್ತಾರೆ? ಯಾಕೆಂದ್ರೆ ನೆಕ್ಸ್ಟ್ ನಿಗಮ ಮಂಡಳಿಯ ಅಧ್ಯಕ್ಷರ ಆಯ್ಕೆಯನ್ನು ಕೂಡ ಮಾಡಬೇಕಲ್ಲ. ಆ ಸಂದರ್ಭದಲ್ಲಿ ಇವರ ಹೆಸರನ್ನೇ ಕನ್ಸಿಡರ್ ಮಾಡಲಾಗುತ್ತಾ ಗೊತ್ತಿಲ್ಲ. ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಹೋಗ್ಲೇ ಇಲ್ಲ ಅವರು. ಹಾಗಾಗಿ ಈ ರೀತಿ ಅಸಮಾಧಾನಗೊಂಡವ್ರನ್ನ ಹೇಗೆ ಸರಿಪಡಿಸ್ತಾರೆ ಅಂತ ನೋಡಿ. ಸುರ್ಜೇವಾಲಾ H.ಕೆ. ಪಾಟೀಲ್ ಅವ್ರನ್ನ ಭೇಟಿಯಾಗಿ ಮಾತನಾಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ದಿನೇಶ್ ಗುಂಡೂರಾವ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಯಾರಿಗೆ ಬೇಸರ ಆಗಿದೆ, ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ, ಅಟ್ಲೀಸ್ಟ್ ಅವರನ್ನ ನಾಯಕರು ಹೋಗಿ, ಸಿಎಂ ಹೋಗಿ ಭೇಟಿ ಮಾಡಿ ಸಮಾಧಾನ ಪಡಿಸಿದ್ರೆ, ಹಿಂಗಾಗಿದೆ ಅಂತ ಅಟ್ಲೀಸ್ಟ್ ಮಾತನಾಡಿದ್ರೆ ಅವರಿಗೊಂದು ನಿರಾಳ ಆಗುತ್ತೆ.
ಆ ಬೇಸರ ಹೋಗುತ್ತೆ, ಮುಂದೆ ನಾವು ಕೂಡ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು. ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಕೆಲ ನಾಯಕರನ್ನ, ಶಾಸಕರನ್ನ ಭೇಟಿಯಾಗಿ ಅವರ ಅಸಮಾಧಾನ ಹೋಗಲಾಡಿಸುವ ಕೆಲಸ ಮಾಡ್ತಿದ್ದಾರೆ. ಇನ್ನು ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ನೇರವಾಗಿ ಕೆಲ ಹಿರಿಯ ಶಾಸಕರನ್ನ, ಮಾಜಿ ಸಚಿವರನ್ನ ಭೇಟಿಯಾಗಿ ಆ ಅಸಮಾಧಾನ ಹೋಗಲಾಡಿಸುವಂತ ಯತ್ನವನ್ನ ಮಾಡ್ತಿದ್ದಾರೆ. ಬಟ್ ಇದೆಲ್ಲವೂ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ, ಯಾಕೆಂದ್ರೆ 2028ರ ಚುನಾವಣೆಯನ್ನ ಟಾರ್ಗೆಟ್ ಮಾಡಿ ಈ ಸಚಿವ ಸಂಪುಟ ರಚನೆ ಮಾಡಿರೋದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹಾಗಾಗಿ ಪಕ್ಷ ಸಂಘಟನೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಹೆಂಗ್ ಹೋಗ್ತಾರೆ ರಾಜ್ಯ ನಾಯಕರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಬಹಳ ವರ್ಷಗಳ ನಂತರ ತಮ್ಮ ಕನಸನ್ನ ನನಸು ಮಾಡಿಕೊಂಡು ಸಿಎಂ ಸ್ಥಾನದಲ್ಲಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಅವರ ಹೆಗಲ ಮೇಲಿದೆ.